ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಗೋವಾ ಟೂರಿಸಂನಲ್ಲಿ ಬದಲಾದ ನೀತಿ, ಪ್ರವಾಸಿಗರ ಸುರಕ್ಷತೆ ನಮ್ಮ ಆದ್ಯತೆಯಿಂದ ಸಚಿವಾಲಯ. ಅಂಬಾರಿಯಲ್ಲಿ ಸೆಲೆಬ್ರೇಷನ್ ಜರ್ನಿ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಡಬಲ್ ಡೆಕರ್ ಸಿದ್ಧ. ಕ್ರೂಸ್ ಟೂರಿಸಂ ಉತ್ತೇಜನಕ್ಕೆ ಕರ್ನಾಟಕದ ತಯಾರಿ, ಮುಂಬೈ ಮೂಲದ ಸಂಸ್ಥೆಯೊಂದಿಗೆ ಸಹಯೋಗದ ಗುರಿ. ತೆಲಂಗಾಣದಲ್ಲಿ ವೈನ್ ಟೂರಿಸಂಗೆ ಬಲ, ಅಧ್ಯಯನ ಪ್ರವಾಸದಲ್ಲಿ ನಿರತರಾದ ಸಚಿವರು. ಗೋವಾ ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ಸುರಕ್ಷತೆ ಮತ್ತು ಕಡಲ ತೀರಗಳ ಸ್ವಚ್ಛತೆಯನ್ನ ಕಾಪಾಡಲು ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ. ಈ ಕುರಿತು ಮಾತನಾಡಿರುವ ಅಧಿಕಾರಿಗಳು, ಗೋವಾ ಪ್ರವಾಸೋದ್ಯಮದ ನೀತಿಗಳಲ್ಲಿ ಬದಲಾವಣೆ ಅಗತ್ಯವಿದೆ. ಹೀಗಾಗಿ ಕೆಲ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ನೋಂದಣಿಯಾಗದ ಮಸಾಜ್ ಸೆಂಟರ್ಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಮುಂದಾಗಿದೆ. ಇದಲ್ಲದೆ ಕಡಲ ತೀರಗಳಲ್ಲಿ ಅನುಮತಿ ಇಲ್ಲದೆ ಮಾರಾಟ, ಡಿಜೆ, ವಾಹನ ಚಾಲನೆ ಸೇರಿದಂತೆ ಹಲವು ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸಿದವರಿಗೆ 1 ಲಕ್ಷದವರೆಗೆ ದಂಡ ವಿಧಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿಮ್ಮ ಬರ್ತ್ಡೇ ಹಾಗೂ ಪ್ರೀ ವೆಡ್ಡಿಂಗ್ ಶೂಟ್ಗೆ ವಿಶೇಷ ಸ್ಥಳವನ್ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಅಂಬಾರಿಯಲ್ಲಿ ನಿಮ್ಮ ಫೋಟೋ ಶೂಟ್ ಮಾಡಿಸೋಕೆ ವೇದಿಕೆ ಸಜ್ಜಾಗಿದೆ. ಹೌದು, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಂಬಾರಿ ಡಬಲ್ ಡೆಕ್ಕರ್ ಬಸ್ ಅನ್ನ ಈಗ ಬೆಂಗಳೂರಿನಲ್ಲಿ ಖಾಸಗಿ ಸಮಾರಂಭಗಳು, ಕಾರ್ಪೊರೇಟ್ ಈವೆಂಟ್ಗಳು ಮತ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳಿಗಾಗಿ ಬುಕ್ ಮಾಡಬಹುದು. ನಿಮ್ಮ ಫೋಟೋ ಶೂಟ್ಗೆ ಕೆಎಸ್ಟಿಡಿಸಿ 5 ಗಂಟೆಗಳ ಕಾಲಾವಕಾಶ ನೀಡಲಿದ್ದು, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕಾಲ ಕಳೆಯುವುದಲ್ಲದೆ ಒಂದಷ್ಟು ಒಳ್ಳೆಯ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಎಸ್ಟಿಡಿಸಿ ಅಧಿಕೃತ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಗ್ಡಾನ್ಸ್ಕ್ ಇತಿಹಾಸ ಮತ್ತು ಕಲೆಯ ಸಂಗಮ. ಗ್ಡಾನ್ಸ್ಕ್ ನಗರವನ್ನು ವಿಶ್ವದ ಅಂಬರ್ ರಾಜಧಾನಿ ಎಂದು ಕರೆಯಲಾಗುತ್ತದೆ. ಅಂಬರ್ ಎಂದರೆ ಲಕ್ಷಾಂತರ ವರ್ಷಗಳ ಹಳೆಯ ಮರದ ಅಂಟು ಪಳೆಯುಳಿಕೆಯಾಗಿ ರತ್ನದಂತೆ ಮಾರ್ಪಟ್ಟಿರುವುದು. ಬಾಲ್ಟಿಕ್ ಸಮುದ್ರದ ತೀರದಲ್ಲಿರುವ ಈ ನಗರದಲ್ಲಿ ಅತ್ಯಂತ ಸುಂದರವಾದ ಅಂಬರ್ ಕಲ್ಲುಗಳು ಸಿಗುತ್ತದೆ. ಇಲ್ಲಿನ ಹಳೆಯ ಬೀದಿಗಳಲ್ಲಿ ಅಂಬರ್ನಿಂದ ಮಾಡಿದ ಅದ್ಭುತ ಆಭರಣಗಳ ಮಾರುಕಟ್ಟೆ ಪ್ರವಾಸಿಗರ ಪ್ರಮುಖ ಆಕರ್ಷಣೆ. ಇತಿಹಾಸದ ದೃಷ್ಟಿಯಿಂದ ಗ್ಡಾನ್ಸ್ಕ್ ಬಹಳ ಮಹತ್ವದ್ದು. 1939ರ ಸೆಪ್ಟೆಂಬರ್ 1ರಂದು ಜರ್ಮನಿಯು ಇಲ್ಲಿನ ವೆಸ್ಟರ್ ಪ್ಲೇಟ್ ಮೇಲೆ ದಾಳಿ ಮಾಡುವ ಮೂಲಕ 2ನೇ ಮಹಾಯುದ್ಧ ಅಧಿಕೃತವಾಗಿ ಪ್ರಾರಂಭವಾಯಿತು. ಈ ಘಟನೆಯ ನೆನಪಿಗಾಗಿ ಇಲ್ಲಿ ವಿಶ್ವದ ಅತಿದೊಡ್ಡ 2ನೇ ಮಹಾಯುದ್ಧದ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದನ್ನು ನಿರ್ಮಿಸಲಾಗಿದೆ. ಹಾಗಾದ್ರೆ ಗ್ಡಾನ್ಸ್ಕ್ ಎಲ್ಲಿದೆ? ಕರ್ನಾಟಕದಲ್ಲಿ ಕರಾವಳಿ ಮತ್ತು ಕ್ರೂಸ್ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲು ರಾಜ್ಯ ಹೊಸ ಕ್ರಮಕ್ಕೆ ಮುಂದಾಗಿದೆ. ಮುಂಬೈ ಮೂಲದ ಪ್ರವಾಸೋದ್ಯಮ ಸಂಸ್ಥೆಯೊಂದರ ಜೊತೆಗೆ ರಾಜ್ಯ ಪ್ರವಾಸೋದ್ಯಮ ಸಚಿವಾಲಯ ಕೈಜೋಡಿಸಿದೆ. ಈಗಾಗಲೇ ಮುಂಬೈನಲ್ಲಿ ವಾಟರ್ ವೇಸ್ ಲೆಜರ್ ಟೂರಿಸಂ ಲಿಮಿಟೆಡ್ ಜೊತೆ ಸಭೆ ನಡೆಸಲಾಗಿದ್ದು, ಮಂಗಳೂರಿನಿಂದ ಕ್ರೂಸ್ ಪ್ರವಾಸೋದ್ಯಮವನ್ನು ಆರಂಭಿಸುವ ಸಾಧ್ಯತೆಗಳನ್ನು ಪರಿಶೀಲಿಸಲು ಕಂಪನಿಯು ಒಪ್ಪಿಗೆ ಸೂಚಿಸಿದೆ. ಈ ಕುರಿತು ಮಾತನಾಡಿರುವ ಇಲಾಖೆಯ ಅಧಿಕಾರಿಗಳು, ಕಂಪನಿಯ ಪ್ರತಿನಿಧಿಗಳು ಆಗಸ್ಟ್ನಲ್ಲಿ ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಬಂದರು ಮೂಲಸೌಕರ್ಯ, ಪ್ರವಾಸೋದ್ಯಮ ಸಾಮರ್ಥ್ಯ, ಕಾರ್ಯಾಚರಣೆಯ ಸಾಧ್ಯತೆ ಮತ್ತು ಕರಾವಳಿ ಪ್ರವಾಸೋದ್ಯಮಕ್ಕೆ ಅಗತ್ಯವಿರುವ ಅಂಶಗಳ ಕುರಿತು ಸ್ಥಳದ ವಿವರವಾದ ಪರಿಶೀಲನೆಯನ್ನ ನಡೆಸಲಿದೆ ಎಂದು ತಿಳಿಸಿದ್ದಾರೆ. ತೆಲಂಗಾಣ ಸರ್ಕಾರ ವೈನ್ ಟೂರಿಸಂ ಅಭಿವೃದ್ಧಿಪಡಿಸುವ ಹೆಚ್ಚಿನ ಸಾಧ್ಯತೆಗಳ ಬಗ್ಗೆ ಪರಿಶೀಲಿಸುತ್ತಿದೆ. ಇದಕ್ಕಾಗಿ ಅಬಕಾರಿ ಸಚಿವ ಜುಪಲ್ಲಿ ಕೃಷ್ಣರಾವ್ ಅವರು ಅಮೆರಿಕ ಪ್ರವಾಸದ ವೇಳೆ ಅಂತಾರಾಷ್ಟ್ರೀಯ ವೈನರಿ ಅಧ್ಯಯನ ಮಾಡ್ತಾ ಇದ್ದಾರೆ. ವರ್ಜಿನಿಯಾದ ಲೀಸ್ಬರ್ಗ್ನಲ್ಲಿರುವ ಸ್ಟೋನ್ ಟವರ್ ವೈನರಿಯನ್ನ ಭೇಟಿ ಮಾಡಿರುವ ಸಚಿವರು ಅಲ್ಲಿ ಅವರು ದ್ರಾಕ್ಷಿ ತೋಟದ ಕಾರ್ಯಾಚರಣೆಗಳು, ದ್ರಾಕ್ಷಿ ಕೃಷಿ, ವೈನ್ ಉತ್ಪಾದನಾ ತಂತ್ರಗಳು, ಸಂಗ್ರಹಣೆ, ಬಾಟಲಿಂಗ್, ಗುಣಮಟ್ಟ ನಿಯಂತ್ರಣ ಮತ್ತು ಮಾರುಕಟ್ಟೆಯ ಕುರಿತು ಸಚಿವ ಕೃಷ್ಣರಾವ್ ಪರಿಶೀಲಿಸಿದ್ದಾರೆ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ, ಹೆಸರಾಂತ HMT ಕಂಪನಿ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರ್ ಪೇ ವಿಶ್ವ. ನಮಸ್ಕಾರ.